ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಇಂದು ವಿಜಯಪುರ ಜಿಲ್ಲಾ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಬೆಳಗ್ಗೆ 11:30ಕ್ಕೆ ಹೆಲಿಕಾಪ್ಟರ್ ಮೂಲಕ ವಿಜಯಪುರಕ್ಕೆ ತಲುಪಲಿದ್ದಾರೆ. 11:45ಕ್ಕೆ ವಿಜಯಪುರ ಕೇಂದ್ರ ಬಸ್ ನಿಲ್ದಾಣದ ಬಳಿ ನಿರ್ಮಿಸಿರುವಂತಹ ರಾಣಿ ಚೆನ್ನಮ್ಮ ಮೂರ್ತಿ ಅನಾವರಣಗೊಳಿಸಿದ್ದಾರೆ. ಅಲ್ಲಿಂದ ನಗರದ ಹೊರಭಾಗದ ಭೂತನಾಳ ಸಮೀಪ ನೂತನವಾಗಿ ನಿರ್ಮಾಣವಾದಂತಹ ವೆಲ್ಲೋ ಡ್ರಾಮ್ ಉದ್ಘಾಟನೆ ಮಾಡಿರುವಂಥದ್ದು. ಬಳಿಕ ವಿಜಯಪುರ ನಗರದ ದರ್ಬಾರ್ ಹೈಸ್ಕೂಲ್ ಮೈದಾನದಲ್ಲಿ ಮಧ್ಯಾಹ್ನ 12:30ರಿಂದ 3 ಗಂಟೆ ತನಕ ಸಾರ್ವಜನಿಕ ಕಾರ್ಯಕ್ರಮ ನಡೆಯಲಿದ್ದು ಸಿಎಂ ಹಾಗೂ ಡಿಸಿಎಂ ಪಾಲ್ಗೊಳ್ಳಲಿದ್ದಾರೆ. ಬೆಂಗಳೂರಿನ ಕೋಗಿಲು ಲೇಔಟ್ ಸಂತ್ರಸ್ತರಿಗೆ ಇವತ್ತು ಜಿಬಿಎ ಕೇಂದ್ರ ಕಚೇರಿಯಲ್ಲಿ ಹಕ್ಕುಪತ್ರ ವಿತರಣೆ ಮಾಡಲಾಗುತ್ತೆ. 26 ಕುಟುಂಬಗಳಿಗಷ್ಟೇ ಮನೆ ಪಡೆಯೋಕೆ ಅರ್ಹತೆ ಇದೆ. ಇವರಿಗೆಲ್ಲ ಇವತ್ತು ಸಂಜೆ 4ಕ್ಕೆ ಜಿಬಿಎ ಕೇಂದ್ರ ಕಚೇರಿಯ ಡಾಕ್ಟರ್ ರಾಜ್ಕುಮಾರ್ ಗಾಜಿನ ಮನೆಯಲ್ಲಿ ಹಕ್ಕುಪತ್ರ ನೀಡಲಾಗುತ್ತೆ. ಕಾರ್ಯಕ್ರಮದಲ್ಲಿ ಸಚಿವ ಜಮೀರ್ ಅಹ್ಮದ್, ಕೃಷ್ಣ ಭೈರೇಗೌಡ ಭಾಗಿಯಾಗಲಿದ್ದಾರೆ. ಒಟ್ಟು 200ಕ್ಕೂ ಅಧಿಕ ಮನೆಗಳನ್ನು ಡೆಮಾಲಿಷ್ ಮಾಡಲಾಗಿತ್ತು. ಆದರೆ ಕಳೆದ 5 ವರ್ಷದಿಂದ ವಾಸ ಇರೋರಿಗೆ ಮಾತ್ರ ಈಗ ಫ್ಲಾಟ್ ಕೊಡಲಾಗ್ತಾ ಇದೆ. ಇನ್ನು ಕೋಗಿಲು ಲೇಔಟ್ ಜಾಗ ಕಬಳಿಕೆ ಪ್ರಕರಣ ಸಂಬಂಧ ತನಿಖೆ ತೀವ್ರಗೊಳಿಸಲಾಗಿದೆ. ಅಕ್ರಮ ನಿವಾಸಿಗಳಿಂದ ವಿಜಯ್ ಮತ್ತು ವಸೀಮುಲ್ಲಾ ಹಣ ಪಡೆದಿರೋದು ಪತ್ತೆ ಆಗಿದೆ. ಒಬ್ಬೊಬ್ಬರ ಬಳಿ 1.5 ಲಕ್ಷ ಹಣ ಪಡೆದಿರೋದು ಪತ್ತೆ ಆಗಿದೆ. ಹಣ ಪಡೆದು ನಕಲಿ ಹಕ್ಕುಪತ್ರಗಳನ್ನು ನೀಡಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. 160 ಕುಟುಂಬಗಳ ತನಿಖೆಗೆ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಸೂಚನೆ ಕೊಟ್ಟಿದ್ದಾರೆ. 2022ರಿಂದ ಕೆಲಸ ಮಾಡಿರೋ ತಹಶೀಲ್ದಾರ್ಗಳ ವಿಚಾರಣೆಗೂ ಸೂಚನೆ ಕೊಟ್ಟಿದ್ದಾರೆ. ಹುಬ್ಬಳ್ಳಿಯ ಬಿಜೆಪಿ ಕಾರ್ಯಕರ್ತೆ ವಿವಸ್ತ್ರ ಕೇಸ್ ಖಂಡಿಸಿ ಇಂದು ರಾಜ್ಯದಾದ್ಯಂತ ಬಿಜೆಪಿ ಹೋರಾಟವನ್ನು ಮಾಡಲಿದೆ. ಈ ನಡುವೆ ವಿಪಕ್ಷ ನಾಯಕ ಆರ್ ಅಶೋಕ್ ಇಂದು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರನ್ನ ಭೇಟಿ ಮಾಡಲಿದ್ದಾರೆ. ಘಟನೆ ಬಗ್ಗೆ ಮಾಹಿತಿಯನ್ನು ಪಡೆಯಲಿದ್ದಾರೆ. ಅಲ್ಲದೆ ಸಂತ್ರಸ್ತ ಮಹಿಳೆ ಮನೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿಯನ್ನು ಕೊಡಲಿದ್ದಾರೆ. ಹುಬ್ಬಳ್ಳಿ ಮಹಿಳೆಯ ವಿವಸ್ತ್ರ ಕೇಸ್ ಸಂಬಂಧ ಕೇಶವಾಪುರ ಪೊಲೀಸ್ ಇನ್ಸ್ಪೆಕ್ಟರ್ ಎಸ್ಕೆ ಹಟ್ಟಿ ವರ್ಗಾವಣೆ ಮಾಡಲಾಗಿದೆ. ಎಸ್ಕೆ ಹಟ್ಟಿ ಜಾಗಕ್ಕೆ ಗಂಟಿಕೇರಿ ಇನ್ಸ್ಪೆಕ್ಟರ್ ನಿಯೋಜನೆ ಮಾಡಲಾಗಿದೆ. ಎಸ್ಕೆ ಹಟ್ಟಿ ವರ್ಗಾವಣೆ ಮಾಡಿ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ರಿಂದ ಆದೇಶವನ್ನು ಹೊರಡಿಸಲಾಗಿದೆ. ಪ್ರಭಾರಿಯಾಗಿ ಇನ್ಸ್ಪೆಕ್ಟರ್ ಜಾಧವ್ ಅವರನ್ನು ನಿಯೋಜನೆ ಮಾಡಲಾಗಿದೆ. ಸುಜಾತ ವಿರುದ್ಧ ದಾಖಲಾದಂಥ ಕೇಸ್ ತನಿಖೆಗೆ ಎಸಿಪಿ ಶಿವರಾಜ್ ಕಟಕಬಾವಿ ನೇಮಿಸಲಾಗಿದೆ. ಮಹರ್ಷಿ ವಾಲ್ಮೀಕಿ ಜಾತ್ರೆ ಮಹೋತ್ಸವದ ಪೂರ್ವ ಸಿದ್ಧತೆ ಹಿನ್ನೆಲೆ ಇವತ್ತು ಬೆಳಗ್ಗೆ 11 ಗಂಟೆಗೆ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ರಾಜನಹಳ್ಳಿಯ ವಾಲ್ಮೀಕಿ ಮಠದಲ್ಲಿ ಸಭೆ ನಡೆಯಲಿದೆ. ಫೆಬ್ರವರಿ 8, 9ರಂದು ಶ್ರೀ ಮಹರ್ಷಿ ವಾಲ್ಮೀಕಿ ಜಾತ್ರೆ ನಡೆಯಲಿದ್ದು ಸಿದ್ಧತೆಯ ಬಗ್ಗೆ ಚರ್ಚೆ ನಡೆಯಲಿದೆ. ವಾಲ್ಮೀಕಿ ಸಮಾಜದ ಎಲ್ಲಾ ಶಾಸಕರಿಗೆ ಸಭೆಗೆ ಆಹ್ವಾನ ಕೊಡಲಾಗಿದೆ. ಬಾಗಲಕೋಟೆಯ ಕೆರೂರ ಪಟ್ಟಣದಲ್ಲಿ ಬನಶಂಕರಿ ದೇವಿ ರಥೋತ್ಸವ ಅದ್ದೂರಿಯಾಗಿ ನೆರವೇರಿದೆ. ಭಕ್ತರು ರಥಕ್ಕೆ ಬಾಳೆಹಣ್ಣು, ಉತ್ತತ್ತಿ ಎಸೆಯುವ ಮೂಲಕ ರಥೋತ್ಸವದಲ್ಲಿ ಭಾಗಿಯಾಗಿದ್ದರು. ಆದಿ ಪರಮೇಶ್ವರ ನಿನ್ನ ಪಾದಕ್ಕೆ ಶಂಭುಕ ಎಂಬ ಘೋಷಣೆಯೊಂದಿಗೆ ಭಕ್ತರು ತೇರನ್ನು ಎಳೆದಿದ್ದಾರೆ. ರಥೋತ್ಸವಕ್ಕೆ ಬೆಳಗಾವಿ, ಗದಗ, ವಿಜಯಪುರ ಸೇರಿದಂತೆ ಅಕ್ಕಪಕ್ಕದ ಜಿಲ್ಲೆಯ ಭಕ್ತರು ಸಾಕ್ಷಿಯಾಗಿದ್ದರು. ಜಾತ್ರೆ ನಿಮಿತ್ತ ಬೆಳಗ್ಗೆಯಿಂದ ಅಭಿಷೇಕ, ಕುಂಕುಮಾರ್ಚನೆ ಸೇರಿದಂತೆ ವಿಶೇಷ ಅಲಂಕಾರ, ಪೂಜಾ ಕೈಂಕರ್ಯಗಳು ನೆರವೇರಿದ್ದು ಇಂದಿನಿಂದ ನಿರಂತರ 5 ದಿನ ಬನಶಂಕರಿ ಜಾತ್ರೆ ನಡೆಯಲಿದೆ. ತೀವ್ರ ಜಿದ್ದಾಜಿದ್ದಿಯಿಂದ ಕೂಡಿದ್ದ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ದಿನ್ನಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘದ 11 ನಿರ್ದೇಶಕರ ಚುನಾವಣೆಯಲ್ಲಿ ಕಾಂಗ್ರೆಸ್ 9 ಸ್ಥಾನದಲ್ಲಿ ಜಯಬೇರಿ ಬಾರಿಸಿದ್ದು ಬಿಜೆಪಿ ಕೇವಲ 2 ಸ್ಥಾನದಲ್ಲಿ ಗೆದ್ದು ಸೋಲೊಪ್ಪಿಕೊಂಡಿದೆ. 12 ನಿರ್ದೇಶಕರ ಸ್ಥಾನದಲ್ಲಿ 1 ಸ್ಥಾನದಲ್ಲಿ ಕಾಂಗ್ರೆಸ್ ಬೆಂಬಲಿತರು ಅವಿರೋಧವಾಗಿ ಆಯ್ಕೆಯಾಗಿದ್ದು ಉಳಿದ 11 ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ 9 ಕಾಂಗ್ರೆಸ್, 2 ಸ್ಥಾನದಲ್ಲಿ ಮಾತ್ರ ಬಿಜೆಪಿ ಗೆಲುವು ಸಾಧ್ಯವಾಯಿತು. ಮತ ಎಣಿಕಾ ಕೇಂದ್ರದ ಎದುರು ಕಾಂಗ್ರೆಸ್ ಮುಖಂಡರು ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಿಸಿದರು. ಆಯ್ತು, ನಮ್ಮ ಲೀಡರ್ ಕಾಣಿಸಲ್ವಾ? ಮಾತಾಡೋ ಬಗ್ಗೆ ಏನು 15 ದಿನಗಳಿಂದ ಈ ಒಂದು ಚುನಾವಣೆ ನಡೆದು ನಮ್ಮ ಕಾಂಗ್ರೆಸ್ ಬೆಂಬಲಿತವಾಗಿ ಮತ್ತು ಅಭ್ಯರ್ಥಿಗಳು 12
ಬಳ್ಳಾರಿಯಲ್ಲಿ ನಡೆದಂಥ ಶೂಟೌಟ್ ಕೇಸ್ ದಿನಕ್ಕೊಂದು ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. ಐಜಿಪಿಯಾಗಿ ಅಧಿಕಾರ ವಹಿಸಿಕೊಂಡಂತಹ ಹರ್ಷ 3 ದಿನದಲ್ಲಿ ಪ್ರಕರಣದ ಕಂಪ್ಲೀಟ್ ರಿಪೋರ್ಟ್ ಅನ್ನ ಕೊಡಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ವಿಡಿಯೋಗಳಲ್ಲಿ ಕಾಣಿಸಿಕೊಂಡಂತ ಅರ್ಧಕ್ಕರ್ಧ ಮಂದಿ ಬಳ್ಳಾರಿಯವರ ಬೇರೆಯವರ ಅಂತ ವಿಡಿಯೋಗಳನ್ನ ಸ್ಥಳೀಯರಿಗೆ ತೋರಿಸಿ ಮಾಹಿತಿ ಸಂಗ್ರಹಕ್ಕೆ ಮುಂದಾಗಿದ್ದಾರೆ. ಆದರೆ ದೊಣ್ಣೆಗಳಿದು ದೊಂಬಿಯಲ್ಲಿದ್ದಂಥ ಸಾಕಷ್ಟು ಮಂದಿ ಬಗ್ಗೆ ಮಾಹಿತಿ ಇಲ್ಲ. ಹೀಗಾಗಿ ಟೆಕ್ನಿಕಲ್ ಅನಾಲಿಸಿಸ್ಗೆ 3 ವಿಶೇಷ ತಂಡವನ್ನು ರಚನೆ ಮಾಡಲಾಗಿದೆ. 15 ದಿನದ ಟವರ್ ಲೊಕೇಶನ್ ಟ್ರ್ಯಾಕ್ ಹಾಗೂ ಸಿಡಿಆರ್ ಕಲೆಕ್ಟ್ ಮಾಡಲಾಗ್ತಾ ಇದೆ. ಜೊತೆಗೆ ಬ್ಯಾನರ್ ಕಟ್ಟಲಿಕ್ಕೆ ಅಥವಾ ಬಳ್ಳಾರಿ ವಾಲ್ಮೀಕಿ ಕಾರ್ಯಕ್ರಮದ ನಿಮಿತ್ತ ಹೊರಗಿನಿಂದ ಬಂದಂತವರ ಶಂಕೆ ವ್ಯಕ್ತವಾಗಿದೆ. ಬೆಂಗಳೂರು ಎಫ್ಎಸ್ಎಲ್ ಟೀಮ್ನಿಂದಲೂ ಕೂಡ ತನಿಖೆಗೆ ಸಹಕಾರವನ್ನು ಕೊಡಲಾಗಿದೆ. ಬಳ್ಳಾರಿ ಬ್ಯಾನರ್ ರಾಜಕೀಯ ಜಟಾಪಟಿ ಅಂತೂ ಮುಂದುವರೆದಿದೆ. ಇನ್ನು ಪ್ರಕರಣವನ್ನು ಉನ್ನತ ಮಟ್ಟದ ತನಿಖೆ ನೀಡೋ ಬಗ್ಗೆ ಸರ್ಕಾರ ಚಿಂತನೆಯನ್ನು ಮಾಡ್ತಾ ಇದೆ. ದಾಖಲಾಗಿರುವಂತಹ 6 ಪ್ರಕರಣಕ್ಕೂ ಪ್ರತ್ಯೇಕ ತನಿಖಾಧಿಕಾರಿಯನ್ನ ಪೊಲೀಸ್ ಇಲಾಖೆ ನೇಮಿಸಿದೆ. ಇನ್ನೊಂದು ಕಡೆ ಪ್ರಕರಣದ ರಾಜಕೀಯ ಲಾಭ ಮಾಡಿಕೊಳ್ಳಿಕ್ಕೆ ರೆಡ್ಡಿ ರಾಮುಲು ಸರ್ಕಸ್ ಮಾಡ್ತಿದ್ದಾರೆ. ಜನವರಿ 17ರಂದು ಬೃಹತ್ ಸಮಾವೇಶಕ್ಕೂ ಬಿಜೆಪಿ ಪ್ಲಾನ್ ಮಾಡಿದೆ. ಅಲ್ಲಿಯವರೆಗೂ ಪ್ರಕರಣ ಜೀವಂತವಾಗಿರ್ಲಿಕ್ಕೆ ಇನ್ನಿಲ್ಲದ ತಂತ್ರವನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಜನಾರ್ದನ್ ರೆಡ್ಡಿ ಯಾವುದೇ ಪ್ರಚೋದನೆ ಹೇಳಿಕೆ ಕೊಟ್ಟರೂ ಕೂಡ ಸುಮ್ಮನೆ ಇರುವಂತೆ ಭರತ್ ರೆಡ್ಡಿಗೆ ಕಾಂಗ್ರೆಸ್ ನಾಯಕರು ಸೂಚನೆಯನ್ನು ಕೊಟ್ಟಿದ್ದಾರೆ. ಬಳ್ಳಾರಿಯಲ್ಲಿ ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಗಲಾಟೆ ಹಿನ್ನೆಲೆ ಘಟನೆಯಿಂದ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕು ಆಡಳಿತ ಎಚ್ಚೆತ್ತುಕೊಂಡಿದೆ. ಬ್ಯಾನರ್ ಅಳವಡಿಕೆಗೆ ಅನುಮತಿ ಕಡ್ಡಾಯಗೊಳಿಸಿ ಆದೇಶ ಹೊರಡಿಸಿದೆ. ಇತ್ತೀಚೆಗೆ ಮಾಲೂರು ತಹಶೀಲ್ದಾರ್ ಕಚೇರಿಯ ಎದುರು ಮಾಜಿ ಶಾಸಕ ಮಂಜುನಾಥ್ ಗೌಡ ಹುಟ್ಟುಹಬ್ಬಕ್ಕೆ ಶುಭ ಕೋರಿ ಬೆಂಬಲಿಗರು ಬ್ಯಾನರ್ ಹಾಕಿದ್ರು. ಆದರೆ ನಗರಸಭೆಯ ಅಧಿಕಾರಿಗಳು ಬ್ಯಾನರ್ ತೆರವುಗೊಳಿಸಿದ್ದಕ್ಕೆ ಬಿಜೆಪಿ ನಾಯಕರು ವಿರೋಧಿಸಿ ಪುರಸಭೆಯ ಅಧಿಕಾರಿಯನ್ನ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ರು. ಇನ್ಮುಂದೆ ಬ್ಯಾನರ್ ತಂಟೆ ತಕರಾರು ಬಾರದಂತೆ ಕಟ್ಟುನಿಟ್ಟಿನ ಕ್ರಮಕ್ಕೆ ತಾಲೂಕು ಆಡಳಿತ ಮಂಡಳಿ ಮುಂದಾಗಿದೆ. ಅನುಮತಿ ಪಡೆಯದೆ ಬ್ಯಾನರ್ ಹಾಕಿದಲ್ಲಿ ಕಾನೂನು ರೀತಿಯ ಕ್ರಮ ಜರುಗಿಸುತ್ತೇವೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಶಿಕ್ಷಕಿಗೆ ಅವಮಾನ ಮಾಡಿದ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಬಹಿರಂಗವಾಗಿ ಕ್ಷಮೆಯಾಚಿಸಬೇಕು ಅಂತ ಬಿಜೆಪಿ ಆಗ್ರಹಿಸಿದೆ. ಪುತ್ತೂರು ಬಿಜೆಪಿ ಗ್ರಾಮಾಂತರ ಮಂಡಲದ ಅಧ್ಯಕ್ಷ ದಯಾನಂದ್ ಶೆಟ್ಟಿ ಮಾತನಾಡಿದ್ದು, ಶಾಸಕರಿಗೆ ಶಾಲೆಯಲ್ಲಿ ಅಪಮಾನ ಆಗಿದೆ ಅಂತ ಆರೋಪವನ್ನು ಮಾಡಲಾಗಿದೆ. ಶಿಕ್ಷಕಿಯನ್ನ ಕರೆಸಿ ಶಾಸಕರು ಪ್ರಶ್ನಿಸಿರೋದ್ರಲ್ಲಿ ತಪ್ಪಿಲ್ಲ, ಆದರೆ ಅದನ್ನ ಜಾಲತಾಣದಲ್ಲಿ ವೈರಲ್ ಮಾಡಿದ್ದು ತಪ್ಪು. ಆ ವಿಚಾರವಾಗಿ ಶಾಸಕರು ಬಹಿರಂಗ ಕ್ಷಮೆಯಾಚಿಸಬೇಕು ಅಂತ ಬಿಜೆಪಿ ಆಗ್ರಹಿಸಿದೆ. ಗ್ರಾಮದ ಪರಿಸರಕ್ಕೆ ಹೋಗಿ ಒಂದಷ್ಟು ವಿಚಾರವನ್ನ ಕೇಳಿಕೊಂಡಾಗ ಯಾವುದೇ ಶಾಸಕರನ್ನು ಅಲ್ಲಿ ಯಾವುದೇ ರೀತಿಯ ಅವಮಾನಿಸಿರುವಂಥದ್ದನ್ನ ಯಾರು ಮಾಡಲಿಲ್ಲ ಅನ್ನೋದರ ಬಗ್ಗೆ ಅಲ್ಲಿಯೇ ಜನ ಮಾತಾಡಿಕೊಂಡ್ರು. ಆದರೆ ಮರುದಿವಸ ಈ ಶಾಸಕರು ನೋಡು ಮಗ ನಿನ್ನ ಟೀಚರನ್ನು ಶಾಸಕರು ಯಾವ ರೀತಿ ಜೋರು ಮಾಡ್ತಾ ಇದ್ದಾರೆ ಅನ್ನೋದನ್ನ ಮಕ್ಕಳನ್ನ ಮಾತಾಡಿಸುವಂಥ ಮಟ್ಟಕ್ಕೆ ಅವರು ಮಾತಾಡಿರುವುದನ್ನು ಇಂತು ಜನ ಮಾತಾಡಿಕೊಳ್ಳುವಂಥದ್ದು ನಾವು ಗಮನಿಸಿದ್ದೆ. ಆ ಶಿಕ್ಷೆಗೆ ನಿದ್ರೆನೇ ಮಾಡಿರಲಿಕ್ಕಿಲ್ಲ ಅಂತ ನನಗೆ ಕಾಣ್ತದೆ. ಆ ರೀತಿಯ ನೋವನ್ನು ಆ ಶಿಕ್ಷಕಿಗೆ ಕೊಟ್ಟಿದ್ದಾರೆ. ಯಾರೋ ಒಬ್ಬರು ಕಾಂಗ್ರೆಸ್ನ ಲೀಡರು ಅವರ ಎದುರಲ್ಲಿ ಅವರನ್ನು ಮಾತಾಡಿಸುವಂಥದ್ದು, ಅವರನ್ನು ಕರೆದು ಅವರ ಎದುರಲ್ಲಿ ಜೋರು ಮಾಡುವಂಥದ್ದು, ಇವರಿಗೆ ಆ ರೀತಿಯ ಒಂದು ಅಧಿಕಾರವನ್ನು ಕೊಟ್ಟವರು ಯಾರು ಅಂತ ಹೇಳಿ ಅವರು ಮಾತಾಡಲಿ. ಅದು ಕೂಡ ಒಂದು ಟೀಚರನ್ನು ಶಾಸಕರು ಮಾತಾಡುವಂಥದ್ದು ಸಹಜವಾಗಿರುವಂಥದ್ದು. ಏನಾದರೂ ಅಲ್ಲಿ ವ್ಯತ್ಯಾಸಗಳಾಗಿದ್ರೆ ಕರೆದು ಮಾತಾಡುವಂಥದ್ದು ಸಹಜ. ಆದರೆ ಅಲ್ಲೊಬ್ಬರು ಹೇಮನಾಥ್ ಶೆಟ್ಟಿ ಅವರು ಅಲ್ಲಿ ಅವರ ಮಾತಿನ ಶೈಲಿಯನ್ನು ನೀವು ಕಂಡ್ರೆ ನೀವು ಮಾಧ್ಯಮದಲ್ಲೆಲ್ಲ ನೋಡಿರ್ಬೋದು. ಆ ರೀತಿ ಒಂದು ವರ್ತನೆ. ಹಾಗಾದರೆ ಪುತ್ತೂರಲ್ಲಿ ಏನು ಮಾಡಿದ್ರು ಯಾರು ಕೇಳುವವರು ಇಲ್ವೋ ಅನ್ನೋ ರೀತಿಯಲ್ಲಿ ಇವರು ಆ ಮಟ್ಟಕ್ಕೆ ಬೆಳೆದಿದ್ದಾರೆ ಅನ್ನೋದನ್ನು ನಾವೆಲ್ಲರೂ ಮಾತಾಡುವಂಥದ್ದು ಇವತ್ತು ಕಾಣುವಂಥದ್ದು. ಮುಂದೆ ಈ ರೀತಿಯ ಏನಾದರೂ ಘಟನೆಗಳು ನಡೆದಲ್ಲಿ ಬೀದಿಗೆ ಇಳಿದು ನಾವು ಹೋರಾಟ ಮಾಡುವಂಥದ್ದು ಅನಿವಾರ್ಯವಾಗಿದೆ. ಖಾಸಗಿ ಜಮೀನೊಂದರಲ್ಲಿ ಅಕ್ರಮವಾಗಿ ಸ್ಫೋಟ ಮಾಡ್ತಾ ಇದ್ದ ಆರೋಪದ ಅಡಿ ರೈತನ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಅರೂರು ಗ್ರಾಮದಲ್ಲಿ ಘಟನೆ ನಡೆದಿರೋದು. ಮಂಜುನಾಥ್ ಅನ್ನೋರು ತಮ್ಮ ಜಮೀನಿನಲ್ಲಿದ್ದ ಬಂಡೆಗಳನ್ನು ಯಾವುದೇ ಪರವಾನಗಿ ಪಡೆಯದೆ ಸ್ಫೋಟ ಮಾಡಿದ್ದು, ಸ್ಫೋಟಕ್ಕೆ ಬಳಸಿದ್ದ ಉಪಕರಣಗಳನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಆರೋಪಿ ಮಂಜುನಾಥ್ನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಪೆರೇಸಂದ್ರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರೂರ್ ವಿಲೇಜಲ್ಲಿ ನಮಗೆ 4ನೇ ತಾರೀಕು ರಾತ್ರಿ ಏನಾದರೂ ಬ್ಲಾಸ್ಟಿಂಗ್ ವಗೇರೆ ನಡ್ತಾ ಇದೆ ಆ ಥರ ಒಂದು ಮಾಹಿತಿ ಬಂದಿತ್ತು. ಹೈವೇಯಲ್ಲಿ ಜನ ಯಾರು ಹೋಗ್ತಾ ಇದ್ದಾರೆ ಆ ಕಡೆಯಿಂದ ಒಂದು ಮಾಹಿತಿ ಬಂದಿತ್ತು. ನಮ್ಮ ಪೊಲೀಸ್ ಆಫೀಸರ್ಸ್ ಅಲ್ಲಿ ವಿಸಿಟ್ ಮಾಡಿ ಆಮೇಲೆ ಅವ್ರಿಗೆ ಗೊತ್ತಾಯಿತು. ಸರ್ವೆ ನಂಬರ್ 235 ಯಾವುದು ಬ್ಲಾಸ್ಟಿಂಗ್ ವಗೇರೆ ಮಾಡ್ತಾ ಇದ್ದಾರೆ ಅಕ್ರಮವಾಗಿ, ಯಾವುದು ಪರ್ಮಿಷನ್ ವಗೇರೆ ತಗೊಳ್ಳಿಲ್ಲ. ಏನು ಬಂಡೆ ವಗೇರೆ ಹೊಡಿಯೋಕ್ಕೆ ಅವರು ಯಾರಿಗೆ ಪ್ರೈವೇಟ್ ಪರ್ಸನ್ಗೆ ಕಾಂಟ್ಯಾಕ್ಟ್ ಮಾಡಿ ಅವರಿಂದ ಜಿಲೆಟಿನ್ ವಗೇರೆ ತಗೊಂಡು ಅಲ್ಲಿ ಬ್ಲಾಸ್ಟಿಂಗ್ ಮಾಡ್ತಾಯಿತ್ತು ರಾತ್ರಿ. ಪಕ್ಕದಲ್ಲಿ 100 ಮೀಟರ್ಸಲ್ಲಿ ಒಂದು ಪೆಟ್ರೋಲ್ ಬಂಕ್ ವಗೇರೆ ಕೂಡ ಇತ್ತು. ಸೊ ಆ ಕಾರಣ ಬಗ್ಗೆ ತುಂಬ ಡೇಂಜರಸ್ ಆ್ಯಕ್ಟಿವಿಟಿ ವಿದೌಟ್ ಪರ್ಮಿಷನ್ ಈ ಥರ ಮಾಡ್ತಾಯಿತ್ತು ಅವರು. ಈ ಕಾರಣ ಬಗ್ಗೆ ಪಬ್ಲಿಕ್ ಕೂಡ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ವಿಚಾರ ಬಗ್ಗೆ ನಾವು ಎಕ್ಸ್ಪ್ಲೋಸಿವ್ ಆ್ಯಕ್ಟ್ಸಲ್ಲಿ ಒಂದು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಈ ಕೇಸಲ್ಲಿ ಆರೋಪಿ ಯಾರು ಇದ್ದಾರೆ ಶಿವು ಅವರಿಗೆ ಕೂಡ ನಾವು ಇವತ್ತು ಬೆಳಿಗ್ಗೆ ಅರೆಸ್ಟ್ ಮಾಡಿದ್ದೀವಿ.
ನಡು ರಸ್ತೆಯಲ್ಲಿ ಡೆಲಿವರಿ ಬಾಯ್ ಥಳಿಸಿರುವಂಥ ಘಟನೆ ಬೆಂಗಳೂರಿನ ಮಹದೇವಪುರ ಮುಖ್ಯ ರಸ್ತೆಯಲ್ಲಿ ನಡೆದಿದೆ. ರಸ್ತೆಯಲ್ಲಿ ಹೋಗ್ತಿದ್ದಾಗ ಡೆಲಿವರಿ ಬಾಯ್ ಅಡ್ಡ ಬಂದಿದ್ದು ಬೈಕ್ನಲ್ಲಿದ್ದಂಥ ಇಬ್ಬರು ನಿಯಂತ್ರಣ ತಪ್ಪಿ ಕೆಳಗೆ ಬಿದ್ದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬೈಕ್ನಲ್ಲಿದ್ದಂಥವರು ಡೆಲಿವರಿ ಬಾಯ್ಗೆ ಮನಸೋ ಇಚ್ಛೆ ಹಲ್ಲೆಯನ್ನು ಮಾಡಿದ್ದಾರೆ. ಹಲ್ಲೆಯ ಸಂದರ್ಭದಲ್ಲಿ ಸ್ಥಳೀಯರು ಸಹಾಯಕ್ಕೆ ಬಂದಿದ್ದು ಡೆಲಿವರಿ ಬಾಯ್ಗೆ ಹೊಡೆದಿದ್ದವರನ್ನ ಥಳಿಸಿ ಸ್ಥಳದಿಂದ ಓಡಿಸಿದ್ದಾರೆ. ಘಟನೆಯ ಸಂಪೂರ್ಣ ದೃಶ್ಯಾವಳಿ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಮ್ಯಾನೇಜರ್ ಡ್ಯೂಟಿ ನೀಡಿಲ್ಲ ಅಂತ ಆರೋಪಿಸಿ ಆತ್ಮಹತ್ಯೆಗೆ ಯತ್ನಿಸಿರುವ ಘಟನೆ ಕೆಎಸ್ಆರ್ಟಿಸಿ ಬಸ್ ಚಾಲಕ ಮೃತಪಟ್ಟಿದ್ದಾನೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಘಟನೆ ನಡೆದಿದೆ. ಕೆಎಸ್ಆರ್ಟಿಸಿ ಬಸ್ ಚಾಲಕ ನಾಗಪ್ಪ ಅನ್ನೋರು ಜನವರಿ 5ರಂದು ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ರು. ತಕ್ಷಣವೇ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಿಸದೆ ನಿನ್ನೆ ನಾಗಪ್ಪ ಮೃತಪಟ್ಟಿದ್ದಾರೆ. ಚಿತ್ರದುರ್ಗ ನಗರದಲ್ಲಿ ಸ್ವಚ್ಛತೆ ಮಾಡ್ತಾ ಇದ್ದಂಥ ಪೌರ ಕಾರ್ಮಿಕರು ಸ್ವಚ್ಛತೆ ಮಾಡಬೇಕು, ಬೈಕ್ ತೆಗೀರಿ ಅಂದಿದ್ದಕ್ಕೆ ಕಿಡಿಗೇಡಿಯೋರ್ವ ಹಲ್ಲೆ ನಡೆಸಿದಂಥ ಆರೋಪ ಕೇಳಿಬಂದಿದೆ. ಹೊರಪೇಟೆಯ ಉರ್ದು ಸ್ಕೂಲ್ ಹಿಂಭಾಗದಲ್ಲಿ ಸ್ವಚ್ಛತೆ ಮಾಡ್ತಾ ಇದ್ರು. ಈ ವೇಳೆ ರಸ್ತೆಯ ಬದಿ ನಿಲ್ಲಿಸಿದಂಥ ಬೈಕ್ ತೆಗೀರಿ ಅಂತ ಹೇಳಿದ್ದಕ್ಕೆ ರಂಗಸ್ವಾಮಿ, ಮಂಚಮ್ಮ, ಜಯಮ್ಮ ಎಂಬ ಪೌರ ಕಾರ್ಮಿಕರ ಮೇಲೆ ದುಷ್ಕರ್ಮಿಯೋರ್ವ ಹಲ್ಲೆಯನ್ನ ಮಾಡಿದ್ದಾನೆ ಅಂತ ಹೇಳಲಾಗಿದೆ. ಹಲ್ಲೆ ಖಂಡಿಸಿ ನಗರ ಠಾಣೆಗೆ ದೂರು ನೀಡಿದಂಥ ಪೌರ ಕಾರ್ಮಿಕರು ಹಲ್ಲೆ ಮಾಡಿದವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ. ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕು ನೀಲಾವರದಲ್ಲಿ ಭಾರಿ ಬೆಂಕಿ ಕಾಣಿಸಿಕೊಂಡಿದೆ. ಮಟಪಾಡಿ ಗ್ರಾಮದಿಂದ ನೀಲಾವರ ಕಡೆ ಹೋಗುವಂತ ಜೆನಿತ್ ಡೈಮೇಕರ್ ಇಂಡಸ್ಟ್ರಿ ಸಮೀಪ ಬೆಂಕಿ ಕಾಣಿಸಿಕೊಂಡಿದೆ. ಇದರಿಂದಾಗಿ ಪೈನಾಪಲ್ ತೋಟ, ಒಣಹುಲ್ಲು ಗಿಡಗಳು, ಅಡಿಕೆ ತೋಟ, ತೆಂಗು, ಹಲಸು ಗಿಡಗಳು ಸುಟ್ಟು ಕರಕಲಾಗಿದೆ. ಅಲ್ಲೇ ಸಣ್ಣ ಪುಟ್ಟ ಕೈಗಾರಿಕೆಗಳಿದ್ದು ಸ್ಥಳೀಯರು ಅಗ್ನಿಶಾಮಕ ದಳದವರ ಕಾರ್ಯಾಚರಣೆಯಿಂದ ಯಾವುದೇ ಅಪಾಯ ಸಂಭವಿಸಿಲ್ಲ. ಇತ್ತೀಚಿನ ದಿನಗಳಲ್ಲಿ ಬ್ರಹ್ಮಾವರ ಪರಿಸರದಲ್ಲಿ ಪದೇ ಪದೇ ಅಗ್ನಿ ಅವಘಡಗಳು ಸಂಭವಿಸ್ತಾ ಇತ್ತು. ತಾಲೂಕು ಕೇಂದ್ರದಲ್ಲಿ ಶಾಶ್ವತ ಅಗ್ನಿಶಾಮಕ ಠಾಣೆ ಆಗಬೇಕು ಅನ್ನುವಂಥ ಬೇಡಿಕೆ ಹೆಚ್ಚಿದೆ. ಮೈಸೂರು ಬೆಂಗಳೂರು ದಶಪಥ ಹೆದ್ದಾರಿಯಲ್ಲಿ ಕಾರು ಹೊತ್ತಿ ಉರಿದಿರುವಂತಹ ಘಟನೆ ಮಂಡ್ಯ ಜಿಲ್ಲೆ ಮದ್ದೂರಿನ ನಿಡಘಟ್ಟ ಬಳಿ ನಡೆದಿದೆ. ಹೊಗೆ ಬರ್ತಾ ಇದ್ದಂತೆ ಕಿರಣ್, ರಂಜಿತಾ ದಂಪತಿ ಕಾರ್ನಿಂದ ಇಳಿದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬೆಂಗಳೂರಿನಿಂದ ವಾಪಸ್ ಬರ್ತಿದ್ದಾಗ ಅವಘಡ ನಡೆದಿದೆ. ಬಂಟ್ವಾಳ ತಾಲೂಕಿನ ಪೆರ್ನೆ ಸಮೀಪದ ಗುಡ್ಡದಲ್ಲಿ ಭಾರೀ ಪ್ರಮಾಣದ ಕಾಡ್ಗಿಚ್ಚು ಹರಡಿದ್ದು ಬೆಂಕಿ ನಂದಿಸೋಕೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಹರಸಾಹಸ ಪಟ್ಟಿದ್ದಾರೆ. ಗುಡ್ಡದಲ್ಲಿ ಬೆಂಕಿ ಆರಂಭಗೊಂಡ ಕಾರಣ ಅಗ್ನಿಶಾಮಕ ದಳದ ವಾಹನಗಳಿಗೂ ಬೆಂಕಿ ಹರಡ್ತಾ ಇರುವ ಸ್ಥಳಕ್ಕೆ ಹೋಗಲಾಗದ ಸ್ಥಿತಿ ಇದೆ. ಬೆಂಕಿ ನಂದಿಸೋಕೆ ತೆರಳಿದ ಅರಣ್ಯ ಇಲಾಖೆಯ ಸಹಾಯಕರು ವಿಷದ ಹಾವು ಕೂಡ ಕಡಿದಿದ್ದು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಪಡ್ಕೊಳ್ತಿದ್ದಾರೆ. ಏರಿಯಾದ ಗುಡ್ಡ ಕೂತ್ಕೊಂಡೆ ಸೂಂದು ಶಾರ್ಟ್ ಸರ್ಕ್ಯೂಟ್ನಿಂದ ಖಾಸಗಿ ಕ್ಲಿನಿಕ್ಗೆ ಬೆಂಕಿ ಹೊತ್ಕೊಂಡಿರುವಂತಹ ಘಟನೆ ಕಲಬುರಗಿ ಜಿಲ್ಲೆ ಕರಜಗಿ ಗ್ರಾಮದಲ್ಲಿ ನಡೆದಿದೆ. ಕ್ಲಿನಿಕ್ ಬಂದ್ ಆಗಿದ್ದಾಗ ಬೆಂಕಿ ಹೊತ್ಕೊಂಡಿದ್ದು ಕ್ಲಿನಿಕ್ನಲ್ಲಿದ್ದಂಥ 2 ರಿಂದ 3 ಲಕ್ಷ ಮೌಲ್ಯದ ಔಷಧಿಗಳು ಸುಟ್ಟು ಕರಕಲಾಗಿದೆ. ಡಾಕ್ಟರ್ ಶ್ರೀದೇವಿ ಬಿರಾದರ್ ಎನ್ನುವರಿಗೆ ಸೇರಿದಂಥ ಕ್ಲಿನಿಕ್ ಇದಾಗಿದೆ. ವಾರಕ್ಕೊಮ್ಮೆ ಸಿಂದಗಿಯಿಂದ ಆಗಮಿಸಿ ಡಾಕ್ಟರ್ ಶ್ರೀದೇವಿ ಚಿಕಿತ್ಸೆಯನ್ನು ಕೊಡ್ತಾ ಇದ್ರಂತೆ. ಅಗ್ನಿ ಅವಘಡದಿಂದ 7 ರಿಂದ 8 ಲಕ್ಷ ಮೌಲ್ಯದ ವಸ್ತುಗಳು ಬೆಂಕಿಗೆ ಆಹುತಿಯಾಗಿದೆ. ಯಾದಗಿರಿ ತಾಲೂಕಿನ ನೀಲಹಳ್ಳಿ ಗ್ರಾಮದಲ್ಲಿರುವ ನೀರಿನ ಟ್ಯಾಂಕ್ ಸಂಪೂರ್ಣ ಶಿಥಿಲಾವಸ್ಥೆಗೆ ತಲುಪಿದ್ದು ಇದರಿಂದಾಗಿ ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದೆ. ಇಲ್ಲದೆ ಶಿಥಿಲಗೊಂಡಿರುವ ಟ್ಯಾಂಕ್ನಿಂದ ನೀರು ಸಹ ಸ್ವಚ್ಛಗೊಳಿಸಲಾಗ್ತಾ ಇಲ್ಲ. ಇದರಿಂದ ಜನ ಕಲುಷಿತ ನೀರನ್ನೇ ಕುಡಿಯುವ ಸ್ಥಿತಿ ನಿರ್ಮಾಣವಾಗಿದೆ ಅಂತ ಗ್ರಾಮಸ್ಥರು ಕಿಡಿಕಾರಿದ್ದಾರೆ. ಕೂಡಲೇ ಶಿಥಿಲಾವಸ್ಥೆಯ ಟ್ಯಾಂಕ್ ಅನ್ನು ಡೆಮಾಲಿಷ್ ಮಾಡಬೇಕು ಅಂತ ಆಗ್ರಹಿಸಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ. ಕೋಲಾರದ ಶ್ರೀನಿವಾಸಪುರ ಪಟ್ಟಣದಲ್ಲಿ ಅವರೇಕಾಯಿ ಮಾರುಕಟ್ಟೆ ಸ್ಥಳಾಂತರ ವಿಚಾರ ಇದೀಗ ರಾಜಕೀಯ ಪೈಪೋಟಿಗೆ ಕಾರಣವಾಗಿದೆ. ಕನ್ನಡಪರ ಹಾಗೂ ರೈತಪರ ಸಂಘಟನೆ ಮುಖಂಡರು ಪ್ರತಿಭಟನೆ ನಡೆಸಿ ಶ್ರೀನಿವಾಸಪುರದ ಎಂಜಿ ರೋಡ್ನಿಂದ ಅವರೇಕಾಯಿ ವಹಿವಾಟನ್ನು ಎಪಿಎಂಸಿ ಮಾರುಕಟ್ಟೆಗೆ ಸ್ಥಳಾಂತರಿಸಲಿಕ್ಕೆ ಒತ್ತಾಯಿಸಿದ್ದಾರೆ. ಆದರೆ ಇದಕ್ಕೆ ಕಾಂಗ್ರೆಸ್ ನಾಯಕರು ವಿರೋಧಿಸಿದ್ದು ಮಾರುಕಟ್ಟೆ ಸ್ಥಳಾಂತರ ಆಗದಂತೆ ಪ್ರತಿಭಟನೆ ನಿರತರೊಂದಿಗೆ ವಾಗ್ವಾದವನ್ನು ಮಾಡಿದರು. ಅಲ್ಲದೆ ವ್ಯಾಪಾರಿಗಳ ಬೆಂಬಲಕ್ಕೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಇಂದು ಕೋಲಾರಕ್ಕೆ ಭೇಟಿಯನ್ನು ಕೊಡಲಿದ್ದಾರೆ. ಸಿದ್ದರಾಮಯ್ಯರನ್ನ ದೇವರಾಜ್ ಅರಸುಗೆ ಹೋಲಿಕೆ ಮಾಡಿರುವ ವಿಚಾರವಾಗಿ ಜೆಡಿಎಸ್ ರಾಜ್ಯ ಕೋರ್ ಕಮಿಟಿ ಅಧ್ಯಕ್ಷ ಜೆಕೆ ಕೃಷ್ಣಾರೆಡ್ಡಿ ಆಕ್ರೋಶ ವ್ಯಕ್ತಪಡಿಸಿದರು. ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದ ಅವರು, ದೇವರಾಜ್ ಅರಸು ಹೆಸರು ಹೇಳೋ ಅರ್ಹತೆ ನಮಗಿಲ್ಲ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಕೊಲೆ, ಸುಲ್ಗೆ, ರೇಪ್, ದರೋಡೆ ನಡೀತಾ ಇವೆ. ದೇವರಾಜ್ ಅರಸುಗೂ ಇವರಿಗೂ ಅಜಗಜಾಂತರ ವ್ಯತ್ಯಾಸ ಅಂತ ಹೇಳಿದರು.
ದೇವರಾಜ್ ಅರಸುನ ಮೀರಿಸಿದ್ದೀವಿ ಅನ್ನುವಂಥದ್ದನ್ನು ಹೇಳ್ತಾರೆ. ಆದರೆ ನನಗೆ ತಿಳಿದ ಮಟ್ಟಿಗೆ ಅಷ್ಟು ದೇವರಾಜ್ ಅರಸು ಹೆಸರು ಹೇಳುವಷ್ಟು ಯೋಗ್ಯತೆ ನಮ್ಗೆ ಯಾರಿಗೂ ಇಲ್ಲ. ದೇವರಾಜ್ ಅರಸು ಅವರ ಕಾರ್ಯಕ್ರಮಗಳು, ಅವರ ಕೊಡುಗೆಗಳು ಭಾಳಷ್ಟು ಇದೆ. ಹಾಗಾಗಿ ಅವ್ರಿಗೂ ಇವ್ರಿಗೂ ಕಂಪೇರ್ ಮಾಡೋಕ್ಕಾಗೋದಿಲ್ಲ. ಇವತ್ತು ಸಿದ್ದರಾಮಯ್ಯನವರು ಇವರು ಮಾಡಿರ್ತಕ್ಕಂಥದ್ದು, ಇವತ್ತು ಇವರ ಅಧಿಕಾರದಲ್ಲಿ ಏನೇನಾಗಿದೆ ಇವೆಲ್ಲ ಕೂಡ ಗೊತ್ತಾಗ್ತಾ ಇದೆ. ಇವತ್ತು ಕೊಲೆ, ಸುಲಿಗೆ, ದರೋಡೆ, ರೇಪುಗಳು ಇದು ಒಂಥರ ಹೇಗಾಗ್ಬಿಟ್ಟಿದೆ ಅಂದರೆ, ಮತ್ತು ಇವತ್ತು ಸಿದ್ದರಾಮಯ್ಯನವರು ಇಷ್ಟು ಅನುಭವಿ ರಾಜಕಾರಣಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇವತ್ತು ಸಾಲದ ಪ್ರಮಾಣ ಎಷ್ಟು ಮಾಡ್ತಾ ಇದ್ದಾರೆ ಅಂದರೆ, ಪ್ರತಿ ವರ್ಷ 1,00,000 ಕೋಟಿಗೂ ಕೂಡ ಮೀರಿ ಇವತ್ತು ಸಾಲ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಿಜವಾಗ್ಲೂ ಕೂಡ ಇದು ದೇವರಾಜ್ ಅರಸು ಅವರು ಏನಾದರೂ ಇವತ್ತು ಬದುಕಿದ್ದಿದ್ರೆ ಖಂಡಿತ ಸೂಸೈಡ್ ಮಾಡ್ಕೊಂಡ್ಬಿಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ವಾಗ್ದಾಳಿಯನ್ನು ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡಿರುವಂತಹ ಶಾಸಕ ಸುರೇಶ್ ಗೌಡ, ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ದೇವರಾಜು ಅರಸು ಸಾಧನೆಯನ್ನು ಸರಿಗಟ್ಟಿದ್ದಾರೆ. ಆದರೆ ಇವರು ರಾಜಕೀಯವಾಗಿ ಹಿಂದುಳಿದ ವರ್ಗದ ಯಾವೊಬ್ಬ ನಾಯಕನನ್ನು ಕೂಡ ಬೆಳೆಸಿಲ್ಲ. ಸಿದ್ದರಾಮಯ್ಯ ಒಡೆದಾಳುವಂಥ ನೀತಿಯನ್ನು ಅನುಸರಿಸಿಕೊಂಡು ಬಂದಂಥವರು ಒಬ್ಬ ಸ್ವಾರ್ಥದ ರಾಜಕಾರಣಿ, ವ್ಯಕ್ತಿ ಕೇಂದ್ರಿತ ರಾಜಕಾರಣ ಮಾಡಿದ್ದನ್ನು ಹೊರತುಪಡಿಸಿದರೆ ಸಿದ್ದರಾಮಯ್ಯ ಜನಕೇಂದ್ರಿತ ರಾಜಕಾರಣ ಮಾಡಿಲ್ಲ. ರಾಜ್ಯದಲ್ಲಿ ಅತ್ಯಂತ ಭ್ರಷ್ಟ ಆಡಳಿತವನ್ನು ಸಿದ್ದರಾಮಯ್ಯ ನೀಡಿದ್ದಾರೆ ಅಂತ ಸುರೇಶ್ ಗೌಡ ಆರೋಪವನ್ನು ಮಾಡಿದರು. ಸೋನಿಯಾ ಸಿದ್ದರಾಮಯ್ಯನವರು ಯಾವತ್ತೂ ಕೂಡ ಪಕ್ಷ ಕಟ್ಟಿ ರಾಜಕಾರಣ ಮಾಡಿದವರಲ್ಲ. ಅವರು 2 ಬಾರಿ ಉಪಮುಖ್ಯಮಂತ್ರಿಗಳಾಗಿದ್ದಾರೆ, 2 ಬಾರಿ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ, 2 ಬಾರಿ ಮುಖ್ಯಮಂತ್ರಿಗಳಾಗಿಯೂ ಕೆಲಸ ಮಾಡಿದ್ದಾರೆ. 2013ರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ KPCC ಅಧ್ಯಕ್ಷರಾದಂಥ ಪರಮೇಶ್ವರ್ ಅವರು KPCC ಅಧ್ಯಕ್ಷರಾಗಿದ್ದರು. ಅವರು 8 ವರ್ಷ ಆಗಿರೋದ ದೀರ್ಘಕಾಲದ ಅಧಿಕಾರದಲ್ಲಿದ್ದಾರೆ ಅಂತೇಳಿ ಅವ್ರನ್ನೇ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ಸೋನಿಯಾ ಗಾಂಧಿ ಅವರು ಎಲ್ಲೋ ಒಂದು ಕಡೆ ಕ್ಲೂ ಕೊಟ್ಟಿದ್ರು. ಆ ಕ್ಲೂನ ಸಿದ್ದರಾಮಯ್ಯನಿಗೆ ತುಮಕೂರು ಜಿಲ್ಲೆಯ ಒಬ್ಬ ಹಿರಿಯ ರಾಜಕಾರಣಿ ಮಾಹಿತಿ ಕೊಡಿಸಿ, ಅವರು ಹಿರಿಯ ರಾಜಕಾರಣಿ ಸೇರಿ ಪರಮೇಶ್ವರ್ ಅವ್ರನ್ನ ಸಿದ್ದರಾಮಯ್ಯನವ್ರದ್ದೇ ಸೇರಿ ಸೋಲಿಸಿದ್ರು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು AICC ಅಧ್ಯಕ್ಷರಾಗವ್ರೆ. ಅವ್ರು ಬಂದಿದ್ದು ಯಾರ ಕಾಲದಲ್ಲಿ? ಅರಸೋರ್ ಕಾಲದಲ್ಲಿ. ವೀರಪ್ಪ ಮೊಯ್ಲಿ ಅವರು ಅವತ್ತೇ 1970s ಅರಸೋರ್ ಜೊತೆಲಿ ಬಂದರು. ಅವ್ರು ಇವತ್ತು ಮುಖ್ಯಮಂತ್ರಿ ಆಗಿ ಕೇಂದ್ರದ ಮಂತ್ರಿಯಾಗಿ ರಿಟೈರ್ಡ್ ಆದರು. ಆದಮೇಲೆ ನಮ್ಮ ಧರ್ಮ್ ಸಿಂಗ್ ಅವರು ಕೂಡ ಸಣ್ಣ ಕಮ್ಯುನಿಟಿಯಿಂದ ಬಂದಂಥವ್ರು, ಅವರು ಕೂಡ ಮುಖ್ಯಮಂತ್ರಿ ಆದರು. ಹಾಸನ ಜಿಲ್ಲೆಯಲ್ಲಿ ಅಸ್ತಿತ್ವ ಉಳಿಸಿಕೊಳ್ಳೋಕೆ ಜೆಡಿಎಸ್ ಶತಾಯಗತಾಯ ಹೋರಾಟ ನಡೆಸ್ತಾ ಇದೆ. ಕಾಂಗ್ರೆಸ್ ಸಮಾವೇಶಗಳ ಆರ್ಭಟದ ಮಧ್ಯೆ ಜೆಡಿಎಸ್ ಸಂಘಟನೆಗೆ ಮುಂದಾಗಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ HT ರೇವಣ್ಣ ಸ್ಪರ್ಧೆ ಬಗ್ಗೆಯೂ ಚರ್ಚೆ ಆಗ್ತಾ ಇದೆ. HT ರೇವಣ್ಣ ಅರಸೀಕೆರೆ ಕ್ಷೇತ್ರದಲ್ಲಿ 3 ಬಾರಿ ಸತತವಾಗಿ ಜೆಡಿಎಸ್ ಶಾಸಕರಾಗಿ ಆಯ್ಕೆ ಆಗಿದ್ರು. ಈ ಹಿನ್ನೆಲೆ ಶಿವಲಿಂಗೇಗೌಡ ಮಣಿಸೋಕೆ ನೀವೇ ಜೆಡಿಎಸ್ ಅಭ್ಯರ್ಥಿ ಆಗಿ ಅಂತ ಕಾರ್ಯಕರ್ತರು ಒತ್ತಾಯಿಸಿದ್ದಾರೆ. ಇನ್ನು ಜೆಡಿಎಸ್ ಸಂಘಟನೆ ಬಲಪಡಿಸೋಕೆ ಜನವರಿ 24ರಂದು ಹಾಸನದಲ್ಲಿ ಬೃಹತ್ ಸಮಾವೇಶ ನಡೆಸೋಕೆ ಜೆಡಿಎಸ್ ತಯಾರಿ ನಡೆಸಿದೆ. ಕರ್ನಾಟಕ ನವೀಕರಿಸಬಹುದಾದಂಥ ಇಂಧನ ಅಭಿವೃದ್ಧಿ ನಿಯಮಿತದ ವತಿಯಿಂದ 2024-25ನೇ ಸಾಲಿನ ಡಿವಿಡೆಂಟ್ 77,17,50,000 ರೂಪಾಯಿಯನ್ನು ಸಿಎಂಗೆ ಸಲ್ಲಿಸಲಾಗಿತ್ತು. ಕ್ರೆಡಲ್ 2024-25ನೇ ಸಾಲಿನ 257 ಕೋಟಿ ರೂಪಾಯಿ ಒಟ್ಟು ಲಾಭ ಗಳಿಸಿದ್ದು, ಲಾಭದ 30% ಮೊತ್ತದ ಚೆಕ್ ಅನ್ನು ಇಂಧನ ಸಚಿವ KJ ಜಾರ್ಜ್ ಸಿಎಂ ಸಿದ್ದರಾಮಯ್ಯನವರಿಗೆ ನೀಡಿದ್ದಾರೆ. ಇದೇ ವೇಳೆ ಕ್ರೆಡಲ್ ವತಿಯಿಂದ ಸಿಎಂ ಪರಿಹಾರ ನಿಧಿಗೆ 5 ಕೋಟಿ ಚೆಕ್ ಅನ್ನು ಕೂಡ ಕೊಡಲಾಗಿದೆ. ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಸ್ವತಂತ್ರವಾಗಿ ಅಧಿಕಾರ ಹಿಡಿಯುವ ಉತ್ಸಾಹದಲ್ಲಿರುವ ಬಿಜೆಪಿ ಈಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಸನ್ನದ್ಧವಾಗಿದೆ. ಕಳೆದ 4 ದಿನಗಳಿಂದ 15 ಜಿಲ್ಲೆಗಳ ನಾಯಕರ ಸಭೆ ನಡೆಸಿರುವ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಇವತ್ತು ಬೀದರ್, ಉತ್ತರ ಕನ್ನಡ, ಕೋಲಾರ, ಮಧುಗಿರಿ ಜಿಲ್ಲೆಯ ನಾಯಕರ ಜೊತೆ ಸಭೆಗಳ ಮೂಲಕ ಗೆಲ್ಲೋ ಬಗ್ಗೆ ಚರ್ಚೆ ನಡೆಸುತ್ತಿದ್ದಾರೆ. ಕಳೆದ 3 ದಿನಗಳಿಂದಲೂ ಮಗನ ಜೊತೆ ಕೈಜೋಡಿಸಿರುವ ಮಾಜಿ ಸಿಎಂ ಯಡಿಯೂರಪ್ಪ ಪಕ್ಷ ಸಂಘಟನೆಯ ಮೂಲಕ ಮುಂದಿನ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನ ಗೆಲ್ಲುವ ಬಗ್ಗೆ ಅಗತ್ಯ ಸಲಹೆ ಸೂಚನೆಗಳನ್ನು ಕೊಡುತ್ತಿದ್ದಾರೆ. ಬಿ ಖಾತಾ ಪಡೆದಿರುವಂತಹ ನಿವೇಶನ, ಕಟ್ಟಡ, ಅಪಾರ್ಟ್ಮೆಂಟ್ ಮತ್ತು ಫ್ಲಾಟ್ಗಳಿಗೆ ಎ ಖಾತಾ ನೀಡಲಿಕ್ಕೆ ನಿನ್ನೆ ನಡೆದಂಥ ಸಚಿವ ಸಂಪುಟ ಸಭೆಯಲ್ಲಿ ಒಪ್ಪಿಗೆಯನ್ನು ಕೊಡಲಾಗಿದೆ. ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ 10 ಲಕ್ಷ ಬಿ ಖಾತಾ ನಿವೇಶನಗಳಿದ್ದಾವೆ. ಅವುಗಳನ್ನು ದಂಡ ವಿಧಿಸಿ ಎ ಖಾತಾ ನೀಡಲಿಕ್ಕೆ ನಿರ್ಧಾರ ಮಾಡಲಾಗಿದೆ. ಆದರೆ ಇನ್ನೂ ದಂಡದ ಪ್ರಮಾಣ ನಿಗದಿ ಮಾಡಿಲ್ಲ ಅಂತ ಕಾನೂನು ಸಚಿವ HK ಪಾಟೀಲ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ರಾಜ್ಯ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಅನಧಿಕೃತವಾಗಿ ರಚಿಸಿರುವ ಬಡಾವಣೆಗಳಲ್ಲಿನ ಬಿ ಖಾತಾ ನಿವೇಶನ, ಕಟ್ಟಡ, ಅಪಾರ್ಟ್ಮೆಂಟ್, ಪ್ಲಾಟ್ಗಳಿಗೆ ಎ ಖಾತಾ ನೀಡೋದ್ರ ಬಗ್ಗೆ ಈಗೇನು GBAದಲ್ಲಿದೆಯಲ್ಲ, ಆ ರೀತಿಯಾಗಿ ಮಾಡೋದಕ್ಕೆ ಸ್ಥಳೀಯ ಸಂಸ್ಥೆಗಳಿಗೆ ಮುನ್ಸಿಪಾಲಿಟೀಸ್
ಇವೆಲ್ಲನೂ ಅನುಮತಿ ನೀಡಲಾಯಿತು. ನಗರ ಇನ್ನು ಈ ನಡುವೆ ಕೇಂದ್ರ ಸರ್ಕಾರ ನರೇಗಾ ಬದಲು ಜಿ ರಾಮ್ಜಿ ಅಂತ ಹೆಸರು ಬದಲಾವಣೆ ಮಾಡಿರುವಂಥ ಬಗ್ಗೆಯೂ ಕೂಡ ಸಚಿವ ಸಂಪುಟ ಸಭೆಯಲ್ಲಿ ಗಂಭೀರ ಚರ್ಚೆಯನ್ನು ಮಾಡಲಾಗಿದೆ. ಹೆಸರು ಬದಲಾವಣೆ ವಿರುದ್ಧ ಜನರ ಮುಂದೆ ಹೋಗಲಿಕ್ಕೆ ತೀರ್ಮಾನವನ್ನು ಮಾಡಲಾಗಿದೆ. ಕೇಂದ್ರ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ, ವಿಕೇಂದ್ರೀಕರಣ ಚಳವಳಿ ಪ್ರಾರಂಭವಾಗಿದೆ ಅಂತ ಎಚ್.ಕೆ. ಪಾಟೀಲ್ ಹೇಳಿದರು. ದಾವಣಗೆರೆಯಲ್ಲಿ ಸರ್ಕಾರದ ಉದ್ದೇಶಿತ ಅಕ್ಕಪಡೆಗೆ ಜಿಲ್ಲಾ ಪೊಲೀಸ್ ಕಚೇರಿ ಆವರಣದಲ್ಲಿ ಚಾಲನೆ ಕೊಡಲಾಗಿದೆ. ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಹಾಗೂ ಎಸ್ಪಿ ಉಮಾ ಪ್ರಶಾಂತ್ ಅಕ್ಕಪಡೆಗೆ ಚಾಲನೆ ಕೊಟ್ಟಿದ್ದಾರೆ. ಇನ್ನು ತರಬೇತಿ ಪಡೆದ 4 ಗೃಹ ರಕ್ಷಕ ಸಿಬ್ಬಂದಿಯ ಜೊತೆಗೆ 4 ಜಿಲ್ಲಾ ಪೊಲೀಸ್ ಮಹಿಳಾ ಸಿಬ್ಬಂದಿ ಅಕ್ಕಪಡೆಯಲ್ಲಿ ಕಾರ್ಯನಿರ್ವಹಿಸಲಿದ್ದಾರೆ. ದಿನದಲ್ಲಿ 2 ಪಾಳಿಯಲ್ಲಿ 2 ತಂಡಗಳಾಗಿ ಐತಿಹಾಸಿಕ ಪುರಾಣ ಪ್ರಸಿದ್ಧ ಶ್ರೀರಂಗಪಟ್ಟಣದ ಶ್ರೀ ರಂಗನಾಥ ಸ್ವಾಮಿ ದರ್ಶನ ಈಗ ದುಬಾರಿಯಾಗಿದೆ. ದೇವರ ದರ್ಶನದ ಪ್ರವೇಶ ದರ ಏಕಾಏಕಿ ₹100ಯಿಂದ $500ಕ್ಕೆ ಏರಿಕೆಯಾಗಿದ್ದು ಭಕ್ತರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಧನುರ್ಮಾಸದ ಹಿನ್ನೆಲೆಯಲ್ಲಿ ಭಕ್ತರ ಸಂಖ್ಯೆ ಗಣನೀಯವಾಗಿ ಏರಿಕೆಯಾಗಿದ್ದು ದೇವಾಲಯದಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನಡೀತವೆ. ಇಂಥ ಸಂದರ್ಭದಲ್ಲಿ ಪ್ರವೇಶ ದರ ಏರಿಕೆ ಮಾಡಿದ್ದು ಆಸ್ತಿಕರಲ್ಲಿ ಕೊಂಚ ಬೇಸರಕ್ಕೆ ಕಾರಣವಾಗಿದೆ. ಆದಷ್ಟು ಬೇಗ ಪ್ರವೇಶ ದರವನ್ನು ಇಳಿಸಬೇಕು ಅಂತ ಭಕ್ತರು ಹಾಗೂ ಸ್ಥಳೀಯರು ಕೂಡ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಕಲಬುರಗಿಯ ಕಮಲಾಪುರ ತಾಲೂಕಿನ ಅಂಬಲಗ ಗ್ರಾಮದಲ್ಲಿ ಪಶು ಚಿಕಿತ್ಸಾ ಆಸ್ಪತ್ರೆ ಕಾಮಗಾರಿ ನಡೀತಾ ಇದ್ದು 5 ವರ್ಷ ಕಳೆದರೂ ಆಸ್ಪತ್ರೆಯ ಕಾಮಗಾರಿ ಪೂರ್ಣಗೊಂಡಿಲ್ಲ. ಅಲ್ಲದೆ ಕಳಪೆ ಕಾಮಗಾರಿಯಿಂದ ಕಟ್ಟಡದ ಪ್ಲಾಸ್ಟರ್ ಕಿತ್ತು ಬೀಳ್ತಾ ಇದೆ. ಆಸ್ಪತ್ರೆಯ ಕಟ್ಟಡ ಕುಡುಕರ ಅಡ್ಡೆಯಾಗಿ ಮಾರ್ಪಟ್ಟಿದೆ. ಈ ಹಿನ್ನೆಲೆ ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ ನಿಗಮದ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಾಲುವಾಗಿ ಇವತ್ತಿಗೆ ಹ್ಯಾಂಡ್ ಓವರ್ ಮಾಡಿಲ್ಲ. ಸುಮಾರು 75-80 ಲಕ್ಷ ರೂಪಾಯಿ ಇದಕ್ಕೆ ದುಡ್ಡಿದೆ ಸರ್. ಪೂರಾ 100% ಕಳಪೆ ಕಾಮಗಾರಿ ಮಾಡಿದ್ದಾರೆ. ಬಟ್ KRDCLದವ್ರ ಅಧಿಕಾರಿಗಳು ಅದು ಯಾರೂ ಒಂದು ರಿಸ್ಟ್ರಿಕ್ಟೆಡ್ ಅಧಿಕಾರಿಗಳು ಇಲ್ಲ. ಅದಕ್ಕೆ ಒಂದು ಪರ್ಟಿಕ್ಯುಲರ್ ಯಾರೋ ಒಬ್ಬ ಇಂಜಿನಿಯರ್ ಯಾರಿಗೋ ಬರ್ತಾರೆ, ಯಾರಿಗೋ ಕೆಲಸ ಕೊಡ್ತಾರೆ, ಏನೋ ಮಾಡೋಕೇಶನ್ ಹೋಗ್ತಾರೆ, ದುಡ್ಡು ಎತ್ಕೊಂಡು ಹೋಗ್ತಾರೆ ನೋಡ್ರಿ. ಇದು ಸಂಬಂಧಪಟ್ಟ ಇಲಾಖೆ ಕಟ್ಟಿ ಇದು ಇರ್ತಾವೆ, ಅವ್ರಿಗೆ ಹ್ಯಾಂಡ್ ಓವರ್ ಮಾಡಬೇಕಲ್ಲ, ಇವತ್ತಿಗೆ ಕೂಡ ಮಾಡಿ. ತುಂಗಾಭದ್ರಾ ಎಡದಂಡೆ ಕಾಲುವೆ ಒಡೆದಿದ್ದು ನೀರು ಪೋಲಾಗ್ತಾ ಇದೆ. ಕೊಪ್ಪಳ ತಾಲೂಕಿನ ಬಸಾಪುರ ಬಳಿ ಘಟನೆ ನಡೆದಿದೆ. ತುಂಗಾಭದ್ರಾ ಜಲಾಶಯದಿಂದ ಎಡದಂಡೆ ಕಾಲುವೆಗೆ ನೀರು ಬಿಟ್ಟ ಹಿನ್ನೆಲೆಯಲ್ಲಿ ಕಾಲುವೆಯ ದಂಡೆ ಕುಸಿದಿದೆ. ಕಳೆದ 2 ವಾರದಿಂದಲೂ ಕೂಡ ನೀರು ಪೋಲಾಗ್ತಾ ಇದ್ರು. ಅದರ ದುರಸ್ತಿ ಬಗ್ಗೆ ಅಧಿಕಾರಿಗಳು ಗಮನ ಹರಿಸ್ತಾ ಇಲ್ಲ ಅಂತ ಸ್ಥಳೀಯರು ಆರೋಪವನ್ನು ಮಾಡಿದ್ದಾರೆ. ಇನ್ನು ಜಮೀನುಗಳಿಗೂ ನೀರು ನುಗ್ಗುವ ಆತಂಕ ಹೆಚ್ಚಾಗಿದ್ದು ಕೂಡಲೇ ಕಾಲುವೆ ದುರಸ್ತಿ ಮಾಡಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಸುಮಾರು 15ರಿಂದ 20 ದಿನಗಳಿಂದ ಕಂಟಿನ್ಯೂಸ್ ನೀರು ಪೋಲಾಗ್ತಾನೆ ಇದೆ. ಸಂಬಂಧಪಟ್ಟ ಅಧಿಕಾರಿಗಳು ಆಲ್ಮೋಸ್ಟ್ ಎಲ್ಲರೂ ಬಂದು ನೋಡಿದ್ದಾರೆ. ಆದ್ರೂ ಮುನ್ನೆಚ್ಚರಿಕೆ ಯಾವುದೇ ಕ್ರಮ ತಗೋತಾ ಇಲ್ಲ. ಇಲ್ಲಿ ಹೆಚ್ಚಿನ ರೀತಿಯಲ್ಲಿ ಒಂದು ಊರಿಗೆ ಎಷ್ಟು ನೀರು ಬೇಕೋ ಅಷ್ಟು ಅದಕ್ಕಿಂತ ಹೆಚ್ಚಾಗಿ ನೀರು ಪೋಲಾಗ್ತಾನೆ ಇದೆ. ಆ ನೀರಿದ್ರೆ ನಾವು ಕೆಳಗಡೆ ಇನ್ನೊಂದು ಬೆಳೆಸ್ಕೋಬಹುದು, ಅಷ್ಟು ನೀರು ಪೋಲಾಗ್ತಾ ಇದೆ ಇಲ್ಲಿ. ಆದ್ರೂ ಕೂಡ ಯಾವುದೇ ರೀತಿ ಕ್ರಮವನ್ನು ಯಾವುದೇ ಅಧಿಕಾರಿಗಳು ತಗೋತಾ ಇಲ್ಲ. ಅದೇ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದ ಮೌಲಾನಾ ಆಜಾದ್ ಮಾದರಿ ಶಾಲೆಯಲ್ಲಿ ಅವ್ಯವಸ್ಥೆ ಆಗರ ಆಗಿದೆ. ಈ ಶಾಲೆ 6ರಿಂದ 10ನೇ ತರಗತಿಯಲ್ಲಿ ಒಟ್ಟು 288 ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಆಗಿದ್ರೂ ಕೂಡ ಸೈನ್ಸ್ ಲ್ಯಾಬ್, ಕಂಪ್ಯೂಟರ್, ಗ್ರಂಥಾಲಯದ ಸೌಲಭ್ಯ ಇಲ್ಲ. ಅಲ್ಲದೆ 6ನೇ ತರಗತಿಯ ಮಕ್ಕಳಿಗೆ ಸ್ಟಾಫ್ ಆಫೀಸ್ ರೂಮ್ ಹಾಗೂ ಸ್ಟೋರ್ ರೂಮ್ನಲ್ಲಿ ತರಗತಿಯನ್ನು ನಡೆಸಲಾಗ್ತಾ ಇದೆ. ಕುಡಿಯುವ ನೀರು, ಶೌಚಾಲಯದ ಸೌಲಭ್ಯವೂ ಇಲ್ಲ, ಆಟದ ಮೈದಾನವೂ ಇಲ್ಲ ಅಂತ ವಿದ್ಯಾರ್ಥಿಗಳು ಕಿಡಿಕಾರಿದ್ದಾರೆ. ಈಗ ಇರೋ ಕಟ್ಟಡವು ಎಲ್ಲಂದರಲ್ಲಿ ಬಿರುಕು ಬಿಟ್ಟಿದ್ದು ಮೇಲ್ಛಾವಣಿ ಹಾಳಾಗಿದೆ. ಕೂಡಲೇ ಶಾಲೆಯನ್ನು ದುರಸ್ತಿ ಮಾಡಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಇರೋ ವಸತಿ ರೂಮ್ಗಳು ಅವೈಲೇಬಲ್ ಇಲ್ಲ, ಮತ್ತು ಎಜುಕೇಷನ್ ಎಲ್ಲ ಚೆನ್ನಾಗಿದೆ. ಆದರೆ ನಮಗಿರೋಕ್ಕೆ ಚೆನ್ನಾಗಿ ರೂಮ್ ಇಲ್ಲ, ಮತ್ತು ಕಂಪ್ಯೂಟರ್ ಕ್ಲಾಸ್ ಇಲ್ಲ, ಮತ್ತು ಇಲ್ಲಿ ಗ್ರೌಂಡ್ ಇದೆಯಲ್ಲ, ಗ್ರೌಂಡ್ ಆಡೋಕ್ಕೆ ಗ್ರೌಂಡ್ ಇಲ್ಲ. ಸ್ಪೋರ್ಟ್ಸಲ್ಲಿ ನಾವೇ ಅಚೀವ್ ಮಾಡಬೇಕಂದ್ರೆ ಆಡೋಕ್ಕೆ ಬಿಡೋಲ್ಲ. ಅದೊಂದೇ ಮತ್ತು ಸ್ಕೂಲಲ್ಲಿ ಗ್ರೌಂಡ್ ಅವೈಲೇಬಲ್ ಇಲ್ಲ. ವಾಶ್ರೂಮಿಗೆ ದೂರ ಹೋಗಬೇಕು, ಮತ್ತು ಒಂದು ಕ್ಲಾಸಲ್ಲಿ ಕುಂದ್ರೋಕ್ಕೆ ಲೇಟ್ ಆಗುತ್ತೆ. ಪ್ರಾಬ್ಲಮ್ ಭಾಳ ಇದೆ ನಮ್ಮ ಸ್ಕೂಲಲ್ಲಿ. ಕೊಪ್ಪಳದ ಗಂಗಾವತಿ ತಾಲೂಕಿನ ವಡ್ಡರಹಟ್ಟಿ ಗ್ರಾಮದ ಮೂಲಕ ಅಧಿಕ ಭಾರದ ಜಲ್ಲಿ ಮರ ಸಾಗಣೆ ಟಿಪ್ಪರ್ ಸಂಚಾರ ಮಾಡ್ತಾ ಇದೆ. ಟಿಪ್ಪರ್ಗಳು ಯದ್ವಾತದ್ವಾ ಓಡಾಟದಿಂದ ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದ್ದು ಇದು ಸಾರ್ವಜನಿಕರ ಸಂಚಾರಕ್ಕೂ ಕೂಡ ಅಡ್ಡಿಯಾಗಿದೆ. ಹೀಗಾಗಿ ಟಿಪ್ಪರ್ ವಾಹನಗಳ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಗ್ರಾಮಸ್ಥರು ಟಿಪ್ಪರ್ಗಳನ್ನು ತಡೆದು ಪ್ರತಿಭಟನೆಯನ್ನು ಮಾಡಿದ್ದಾರೆ.